ಸೃಷ್ಟಿ ನೀಡಿದ ಅತ್ಯಮೂಲ್ಯ ಕೊಡುಗೆ ಹೃದಯ. ದೇಹದ ಇತರ ಭಾಗಗಳಿಗೆ ಪಂಪ್ ಮಾಡುವ ಮೂಲಕ ರಕ್ತವನ್ನು ರವಾನಿಸುವ ಪ್ರಮುಖವಾದ ಅಂಗ. ಕೇವಲ ಮುಷ್ಟಿಯಷ್ಟು ಇರುವ ಹೃದಯಕ್ಕೆ ಅನೇಕ ಕಾಯಿಲೆಗಳು ಬರುತ್ತದೆ. ಅದರಲ್ಲೂ ಹಾರ್ಟ್ ಅಟ್ಯಾಕ್ ಮುಖ್ಯವಾದ ಸಮಸ್ಯೆ ಅನ್ನುವುದು ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಆದರೂ ಪುಟ್ಟ ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಆದರೆ ಏನು ಮಾಡಬೇಕು? ಹೃದಯಾಘಾತ ಬರದಂತೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಹಾಗೂ ಯಾವೆಲ್ಲ ಚಿಕಿತ್ಸಾ ವಿಧಾನವಿದೆ ಅನ್ನುವುದನ್ನು ತಿಳಿದುಕೊಂಡರೆ ಮುಂದೆ ನಿಮಗೂ ಅಂತಹ ಸಮಸ್ಯೆ ಕಾಡಿದರೆ ಸೂಕ್ತ ನಿರ್ಧಾರ ಹಾಗೂ ಎಚ್ಚರಿಕೆ ಕ್ರಮ ಕೈಗೊಳ್ಳಲು ಸಹಾಯವಾಗುತ್ತದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯಲ್ಲಿರುವ ವಿಶ್ವದರ್ಜೆಯ ಚಿಕಿತ್ಸೆಗೆ ಹೆಸರಾದ ವಿಕ್ರಮ್ ಆಸ್ಪತ್ರೆಯಲ್ಲಿ ಹೃದ್ರೋಗ ಶಸ್ತ್ರಚಿಕಿತ್ಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀಧರ್ ಅವರು ಹಾರ್ಟ್ ಅಟ್ಯಾಕ್ ಮತ್ತು ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆ ಬಗ್ಗೆ ಸ್ಪಷ್ಟ ವಿವರಣೆ ನೀಡಲಿದ್ದಾರೆ. ವಿಕ್ರಮ್ ಆಸ್ಪತ್ರೆಯಲ್ಲಿ ಮುಂದುವರೆದ ತಂತ್ರಜ್ಞಾನದ ಉಪಕರಣದ ಸಹಾಯದಿಂದ ಪರಿಣಿತ ವೈದ್ಯ ತಂಡ 106 ಹೃದಯದ ಸಮಸ್ಯೆಯುಳ್ಳ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡುತ್ತಿದೆ. ರಕ್ತನಾಳಗಳ ಒಳಭಾಗದಲ್ಲಿ ಕೊಬ್ಬಿನ ಶೇಖರಣೆಯಾಗಿ ಕ್ರಮೇಣ ರಕ್ತ ಸಂಚಾರಕ್ಕೆ ಅಡಚಣೆಯುಂಟಾಗುತ್ತದೆ. ಹೀಗೆ ನಿರಂತರ ರಕ್ತ ಸರಬರಾಜಾಗುವ ಹೃದಯಕ್ಕೆ ರಕ್ತದ ಹರಿವು ನಿಂತು ಹೋದರೆ ಉಂಟಾಗುವುದೇ ಹಾರ್ಟ್ ಅಟ್ಯಾಕ್. ಹೃದಯದ ರಕ್ತ ಸಂಚಾರಕ್ಕೆ ಹೃದಯದ ಹೊರಭಾಗದಲ್ಲಿ ರಕ್ತನಾಳಗಳು ಇರ್ತವೆ. ಇವಕ್ಕೆ ನಾವು ಕೊರೊನರಿ ಆರ್ಟರಿ ಅಂತ ಕರೀತೇವೆ. ಯಾವುದೇ ಕಾರಣದಿಂದ ಈ ಕೊರೊನರಿ ಆರ್ಟರಿಯಲ್ಲಿ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾದಾಗ ಆ ರಕ್ತನಾಳವು ಸಂಪೂರ್ಣವಾಗಿ ಬಂದಾಗುತ್ತದೆ. ಆಗ ಆ ರಕ್ತ ಒದಗಿಸುತ್ತಿದ್ದ ಏರಿಯಾಗಳೆಲ್ಲವೂ ಡ್ಯಾಮೇಜ್ ಆಗುವುದರಿಂದ ಇದಕ್ಕೆ ಹಾರ್ಟ್ ಅಟ್ಯಾಕ್ ಎಂದು ನಾವು ಕರೆಯುತ್ತೇವೆ. ಹೃದಯಾಘಾತ ಸಂಭವಿಸಲು ಅನೇಕ ಕಾರಣಗಳಿವೆ. ಅವು ಯಾವುವೆಂದರೆ, ಈ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಅಡಚಣೆಗೆ ಮುಖ್ಯ ಕಾರಣ ಅಥೆರೋಸ್ಕ್ಲಿರೋಟಿಕ್ ಪ್ಲಾಕ್ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ವಯಸ್ಸಾಗುತ್ತಿದ್ದಂತೆ ರಕ್ತನಾಳದ ಒಳಭಾಗದಲ್ಲಿ ಕೊಲೆಸ್ಟ್ರಾಲ್ ಅಂಶವು ಶೇಖರಣೆಯಾಗಲು ಶುರುವಾಗುತ್ತದೆ. ಇದು ಕ್ರಮೇಣವಾಗಿ ಹೆಚ್ಚಾಗಿ ರಕ್ತ ಸಂಚಾರಕ್ಕೆ ಅಡಚಣೆಯನ್ನು ಉಂಟು ಮಾಡುತ್ತದೆ. ಕೆಲವೊಮ್ಮೆ ಈ ಪ್ಲಾಕು ಒಡೆದುಕೊಂಡು ಆ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ರಕ್ತನಾಳವನ್ನು ಸಂಪೂರ್ಣವಾಗಿ ಬಂದ್ ಮಾಡುತ್ತದೆ. ಆಗ ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತದೆ. ಹೃದಯಾಘಾತದ ಪ್ರಮುಖ ಲಕ್ಷಣಗಳೆಂದರೆ, ಹೃದಯಾಘಾತದ ಮುಖ್ಯ ಲಕ್ಷಣ ಅಂದರೆ ಎದೆನೋವು. ಈ ಎದೆನೋವು ಸಾಮಾನ್ಯವಾಗಿ ಎದೆಯ ಮಧ್ಯಭಾಗದಲ್ಲಿ ಅಥವಾ ಎದೆಯ ಎಡಭಾಗದಲ್ಲಿದ್ದು ಇಲ್ಲಿಂದ ಎಡಭುಜ, ಎಡತೋಳು, ಕತ್ತು, ಕೆಲವೊಮ್ಮೆ ಬಲಭುಜ ಮತ್ತು ಮೇಲುಹೊಟ್ಟೆಗೂ ಕೂಡ ಹರಡಬಹುದು. ಈ ನೋವು ಸಾಮಾನ್ಯವಾಗಿ ಒಂದು ರೀತಿಯ ಒತ್ತಡ ಅಥವಾ ಪ್ರೆಷರ್ ಅಥವಾ ಭಾರದ ರೀತಿ ಅನುಭವವಾಗುತ್ತದೆ. ಕೆಲವೊಮ್ಮೆ ಎದೆ ಉರಿಯ ರೀತಿಯೂ ಕೂಡ ಅನುಭವವಾಗಬಹುದು. ಈ ಎದೆನೋವಿನ ಜೊತೆಯಲ್ಲಿ ಕೆಲವೊಮ್ಮೆ ಹೆಚ್ಚಾಗಿ ಬೆವರುವುದು, ಉಸಿರಾಡಲು ತೊಂದರೆಯಾಗಬಹುದು, ತಲೆ ಸುತ್ತು ಬರಬಹುದು ಮತ್ತು ವಾಂತಿ ಕೂಡ ಆಗಬಹುದು. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತವು ಸಾಮಾನ್ಯವಾಗಿ 35ರಿಂದ 40 ವರ್ಷ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ. ಇದಕ್ಕೆ ಹಲವು ಕಾರಣಗಳಿವೆ. ಹಾರ್ಟ್ ಅಟ್ಯಾಕ್ಗೆ ಮುಖ್ಯ ಕಾರಣಗಳಲ್ಲಿ ನಿಮ್ಮಲ್ಲಿರುವ ಕೆಲವು ಅಪಾಯಕಾರಿ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಅವುಗಳಲ್ಲಿ ಮಧುಮೇಹ ಅಥವಾ ಡಯಾಬಿಟಿಸ್, ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ಟೆನ್ಷನ್, ರಕ್ತದಲ್ಲಿ ಅಧಿಕವಾಗಿರುವ ಕೊಲೆಸ್ಟ್ರಾಲ್ ಅಂಶ, ಬೊಜ್ಜುತನ ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ತೂಕ, ಧೂಮಪಾನ, ಅತ್ಯಧಿಕ ಮದ್ಯಪಾನ, ವ್ಯಾಯಾಮ ಇಲ್ಲದಿರುವ ಜೀವನ ಮತ್ತು ಅಧಿಕ ಒತ್ತಡ ಅಥವಾ ಸ್ಟ್ರೆಸ್. ಈ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಅಪಾಯಕಾರಿ ಅಂಶ ಉಳ್ಳಂಥ ಯಾವುದೇ ವ್ಯಕ್ತಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾರ್ಟ್ ಅಟ್ಯಾಕ್ ಆದರೆ ಮನೆಮದ್ದನ್ನು ನೀಡುವ ತಪ್ಪು ನಿರ್ಧಾರ ಕೈಗೊಳ್ಳದೆ ವೈದ್ಯರನ್ನು ಭೇಟಿ ಮಾಡುವುದು ಒಳ್ಳೆಯದು. ಏಕೆಂದರೆ ಹೃದಯಾಘಾತಕ್ಕೆ ತುರ್ತು ಚಿಕಿತ್ಸೆ ಅಗತ್ಯವಿದೆ. ಹೃದಯಾಘಾತದ ಯಾವುದೇ ಲಕ್ಷಣ ಕಾಣಿಸಿಕೊಂಡಲ್ಲಿ ನೀವು ತಕ್ಷಣ ನಿಮ್ಮ ಸಮೀಪದ ಆಸ್ಪತ್ರೆಯನ್ನು ತಲುಪಬೇಕು. ಎಷ್ಟೋ ಬಾರಿ ರೋಗಿಗಳು ಎದೆನೋವು ಕಾಣಿಸಿಕೊಂಡ ನಂತರ ಅದು ಎದೆನೋವು ಅಜೀರ್ಣದಿಂದ ಬಂದಿದೆ, ಗ್ಯಾಸ್ಟ್ರೈಟಿಸಿಂದ ಬಂದಿದೆ, ಮಸಲ್ ಪೇನಿಂದ ಬಂದಿದೆ ಎಂದು ತಿಳ್ಕೊಂಡು
ತಾವೇ ಸ್ವತಃ ಚಿಕಿತ್ಸೆ ತೆಗೆದುಕೊಳ್ತಾರೆ. ಇದರಿಂದ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಳ್ತಾರೆ. ನಿಮಗೆ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲೂ ಕೂಡ ನೀವು ತಕ್ಷಣ ಆಸ್ಪತ್ರೆಯನ್ನು ತಲುಪಬೇಕು. ಮನೆಯಲ್ಲಿಯೇ ಪ್ರಥಮ ಚಿಕಿತ್ಸೆ ಮಾಡಿಕೊಳ್ಳುವಂಥದ್ದು ಹೃದಯಾಘಾತದಲ್ಲಿ ಯಾವುದೂ ಇಲ್ಲ. ಕೆಲವೊಮ್ಮೆ ನೀವು ಹೃದಯದ ಪೇಷಂಟ್ ಆಗಿದ್ದಲ್ಲಿ ಕೆಲವೊಮ್ಮೆ ನಿಮ್ಮ ಡಾಕ್ಟ್ರು ನಿಮಗೆ ನೈಟ್ರೋಗ್ಲಿಸರಿನ್ ಮತ್ತು ಆಸ್ಪಿರಿನ್ ಟ್ಯಾಬ್ಲೆಟನ್ನು ಪ್ರಿಸ್ಕ್ರೈಬ್ ಮಾಡಿರುತ್ತಾರೆ. ಆದರೆ ವೈದ್ಯರ ಸಲಹೆ ಇಲ್ಲದೆ ಈ ಮಾತ್ರೆಗಳನ್ನು ನೀವು ತೆಗೆದುಕೊಳ್ಳಬಾರದು. ಎರಡನೆಯದಂದರೆ ಈ ಮಾತ್ರೆಯನ್ನು ತೆಗೆದುಕೊಂಡ ನಂತರವೂ ನೀವು ತಕ್ಷಣ ಆಸ್ಪತ್ರೆಯನ್ನು ತಲುಪಲೇಬೇಕು. ಎದೆ ನೋವಿನ ಲಕ್ಷಣಗಳು ಕಾಣಿಸಿಕೊಂಡಲ್ಲಿ ಶೀಘ್ರ ಹಾಗೂ ಸೂಕ್ತ ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆ ಕೊಡಿಸಿದರೆ ಪ್ರಾಣಾಪಾಯದಿಂದ ಪಾರಾಗಬಹುದು. ಎದೆನೋವು ಸಾಮಾನ್ಯವಾಗಿ ಹೃದಯಾಘಾತದ ಆಗುವ ಎಲ್ಲ ರೋಗಿಗಳು ಆಗುತ್ತದೆ. ಆದರೆ 20 to 25% ರೋಗಿಗಳಲ್ಲಿ ಎದೆನೋವು ಕಾಣಿಸದೇ ಇರಬಹುದು. ಇದು ಮುಖ್ಯವಾಗಿ ತುಂಬ ವಯಸ್ಸಾದವರಲ್ಲಿ, ಡಯಾಬಿಟಿಸ್ ಕಾಯಿಲೆ ಇದ್ದವರಲ್ಲಿ ಅಥವಾ ಹೆಂಗಸರಲ್ಲಿ ಕಾಣಿಸುತ್ತದೆ. ಈ ರೀತಿ ರಿಸ್ಕ್ ಫ್ಯಾಕ್ಟರ್ಸ್ ಇರುವಂಥ ವ್ಯಕ್ತಿಗಳು ಯಾವುದೇ ರೀತಿಯಾದ ಅಸಹಜವಾದ ಲಕ್ಷಣಗಳು ಕಾಣಿಸಿಕೊಂಡಲ್ಲಿ ಅವರು ತಮ್ಮ ವೈದ್ಯರನ್ನು ಕಾಣಬೇಕು. ಹೃದಯಾಘಾತದ ಲಕ್ಷಣಗಳು ಎಲ್ಲರೂ ತಿಳಿದುಕೊಂಡಿರಬೇಕು. ಇದರಿಂದ ತಮಗೆ ಅಥವಾ ತಮ್ಮ ಸಮೀಪದವರಿಗೆ ಹೃದಯಾಘಾತದ ಲಕ್ಷಣಗಳು ಕಾಣಿಸಿಕೊಂಡಾಗ ಅವರು ಶೀಘ್ರದಲ್ಲೇ ಚಿಕಿತ್ಸೆಯನ್ನು ಪಡೆಯಲು ನೆರವಾಗುತ್ತದೆ. ಹೃದಯಾಘಾತವಾದ ವ್ಯಕ್ತಿಗೆ ಇಂದಿನ ವೈದ್ಯ ವಿಜ್ಞಾನದಲ್ಲಿ ಸೂಕ್ತ ಚಿಕಿತ್ಸೆಗಳಿವೆ. ಅದರಲ್ಲಿ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆ ಕೂಡ ಒಂದು. ಹೃದಯಾಘಾತಕ್ಕಿರುವ ಮತ್ತೊಂದು ಚಿಕಿತ್ಸೆ ಅಂದರೆ ಏಂಜಿಯೋಪ್ಲಾಸ್ಟಿ. ಈ ವಿಧಾನದಲ್ಲಿ ನಾವು ಬ್ಲಾಕ್ ಆಗಿರುವ ರಕ್ತನಾಳವನ್ನು ಬಲೂನಿನ ಮುಖಾಂತರ ಓಪನ್ ಮಾಡಿ ರಕ್ತ ಸಂಚಾರವನ್ನು ಮತ್ತೆ ಪುನರ್ಸ್ಥಾಪಿಸುತ್ತೇವೆ. ಏಂಜಿಯೋಪ್ಲಾಸ್ಟಿಯನ್ನು ಹಾರ್ಟ್ ಅಟ್ಯಾಕ್ ಆಗುವಾಗ ಮಾಡುವಂಥದ್ದಕ್ಕೆ ಪ್ರೈಮರಿ ಏಂಜಿಯೋಪ್ಲಾಸ್ಟಿ ಎಂದು ನಾವು ಕರೆಯುತ್ತೇವೆ. ಈ ಸಮಯದಲ್ಲಿ ನಾವು ಒಂದು ಸಣ್ಣ ಗೈಡ್ ವೈರನ್ನು ಪಾಸ್ ಮಾಡಿ ಅದರ ಮೇಲೆ ಒಂದು ಬಲೂನನ್ನು ಉಪಯೋಗಿಸಿ ಬಲೂನಿಂದ ನಾವು ಹಿಗ್ಗಿಸಿದಾಗ ಆ ಬ್ಲಾಕ್ ಕಮ್ಮಿಯಾಗುತ್ತದೆ. ಬಲೂನ್ ಏಂಜಿಯೋಪ್ಲಾಸ್ಟಿಯ ನಂತರ ನಾವು ಸಾಮಾನ್ಯವಾಗಿ ಸ್ಟೆಂಟನ್ನು ಕೂಡ ಆ ಜಾಗದಲ್ಲಿ ಅಳವಡಿಸುತ್ತೇವೆ. ಸ್ಟೆಂಟಿಂದ ಬ್ಲಾಕ್ ಮತ್ತೆ ಬರುವುದನ್ನು ತಪ್ಪಿಸುತ್ತದೆ. ಅನೇಕ ಎಚ್ಚರಿಕೆ ಕ್ರಮ ಕೈಗೊಳ್ಳುವುದರ ಮೂಲಕ ಹೃದಯಾಘಾತ ಬರದಂತೆ ತಡೆಗಟ್ಟಬಹುದು. ಅವು ಯಾವುವೆಂದರೆ, ನೆನಪಿರಲಿ, ಹೃದಯಾಘಾತವನ್ನು ತಡೆಗಟ್ಟುವುದು ಅತಿ ಮುಖ್ಯ. ಇದಕ್ಕೆ ನಿಮ್ಮಲ್ಲಿರುವ ಅಪಾಯಕಾರಿ ಅಂಶಗಳನ್ನು ಮೊದಲು ನಿಯಂತ್ರಿಸಬೇಕು. ಅಂದರೆ ಡಯಾಬಿಟಿಸ್, ಹೈಪರ್ಟೆನ್ಷನ್ ಮತ್ತು ಹೈ ಕೊಲೆಸ್ಟ್ರಾಲ್ಗಳನ್ನು ಕಂಟ್ರೋಲ್ ಮಾಡಬೇಕು. ಆರೋಗ್ಯವಾದ ಆಹಾರವನ್ನು ಸೇವನೆ ಮಾಡಬೇಕು. ಅಂದರೆ ಸೊಪ್ಪು, ತರಕಾರಿ ಮತ್ತು ಹಣ್ಣನ್ನು ಜಾಸ್ತಿ ಸೇವನೆ ಮಾಡಬೇಕು. ಎಣ್ಣೆ ಮತ್ತು ಕೊಬ್ಬಿನಂಶ ಇರುವ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಧೂಮಪಾನವನ್ನು ಆದಷ್ಟು ನಿಷೇಧಿಸಬೇಕು. ಅಧಿಕ ಮದ್ಯಪಾನವನ್ನು ನಿಯಂತ್ರಣದಲ್ಲಿಡಬೇಕು. ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು. ನಿಯಮಿತ ರೂಪದಲ್ಲಿ ವ್ಯಾಯಾಮ ಮಾಡಬೇಕು ಮತ್ತು ಸ್ಟ್ರೆಸ್ ಅಥವಾ ಒತ್ತಡ ಜಾಸ್ತಿ ಇದ್ದಲ್ಲಿ ಅದನ್ನು ಕಡಿಮೆ ಮಾಡಿಕೊಳ್ಳಬೇಕು. ಇದರಲ್ಲಿ ಯೋಗ ಮತ್ತು ಮೆಡಿಟೇಷನ್ ಅತ್ಯಂತ ಅವಶ್ಯಕ. ಜೊತೆಗೆ ನಿಮಗೆ ಹೃದಯಾಘಾತ ಆದಲ್ಲಿ ಆಗ ನೀವು ಲಕ್ಷಣಗಳನ್ನು ತಕ್ಷಣ ಗಮನಿಸಿ ನಿಮ್ಮ ಸಮೀಪದ ಆಸ್ಪತ್ರೆಯನ್ನು ತಲುಪುವುದು ಅತ್ಯಂತ ಅವಶ್ಯಕ. ನೆನಪಿರಲಿ, ಟೈಮ್ ಲಾಸ್ ಈಸ್ ಮಜಲ್ ಲಾಸ್. ಒಂದು ಸಲ ಹೃದಯಾಘಾತವಾದರೆ ಅದು ಮತ್ತೊಮ್ಮೆ ಮರುಕಳಿಸುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ಒಮ್ಮೆ ಹೃದಯಾಘಾತವಾದ ನಂತರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಹೃದಯಾಘಾತ ಪುನರಾವರ್ತನೆಯಾಗುವುದನ್ನು ತಪ್ಪಿಸಬಹುದು. ಶಿಸ್ತುಬದ್ಧ ಹಾಗೂ ಉತ್ತಮ ಜೀವನ ಶೈಲಿಯನ್ನು ಪಾಲಿಸುವುದರಿಂದಲೂ ಕೂಡ ಹೃದ್ರೋಗ ನಿಮ್ಮ ಬಳಿ ಸುಳಿಯದು.